ಈ ಪಜಲ್ ನಾನು ಲಾಸ್ಟ್ ಟೈಮ್ ಕೇಳಿದ್ನಿ ಏನಂತ ಏನಿತ್ತು 16 ನಾಣ್ಯದೊಳಗ ಒಂದ್ ನಾಣ್ಯ ಏನಾಗೈತಿ ಒಂದ್ ಯಾನ ಹೆಚ್ಚಿತ್ತು ಗೊತ್ತಿರ್ಲಿಲ್ಲ ಹಗುರ ಐತಿ ಇಲ್ಲ ವಜ್ಜಾರಿ ಐತಿ ಕರೆ ಬ್ಯಾರೆ ಆಗೈತಿ ಅದನ್ನ ಪತ್ತೆ ಹಚ್ಚಬೇಕು. ಒಂದು ನಾಣ್ಯದ ತೂಕ ಬೇರೆ ಎಲ್ಲಾ ನಾಣ್ಯಗಳಿಗಿಂತ ಬೇರೆ ಆಗೈತಿ. ಅದು ತೂಕ ಹಗುರ ಆದ್ರೂ ಐತಿ ಅಥವಾ ವಜ್ಜ ಆದ್ರೂ ಐತಿ, ಸೇಮ್ ಇಲ್ಲ ಅಂತ ಅದನ್ನ ಪತ್ತೆ ಹಚ್ಚಬೇಕಾಗೈತಿ. ಎಷ್ಟು ತೂಕದಾಗ ಮಾಡ್ತೀರಿ ಅಂತ ಕೇಳಿದ್ನಿ. ವಿಚಾರ ಮಾಡಿದ್ರಿ ಯಾರ್ಯಾರ್ದು ಎಷ್ಟೆಷ್ಟು ಬಂತು ಹೇಳ್ತೀರಿ? ಯಾರಿಗ್ ಬಂತು ಕೈ ಐತ್ರಿ? ಉಳಿದವ್ರಿಗೆ ಯಾರಿಗೂ ಇನ್ನೂ ಬಂದಿಲ್ಲ. ವಿಚಾರ ಮಾಡಕತ್ತೀರಿ ಇನ್ನು? ಹಾ ರೀ ಸರಿ, ಮುಂದಿನ ಕ್ಲಾಸ್ದಾಗ ಹೇಳ್ತೇವಲ್ರಿ. ಓಕೆ, ಮುಂದಿನ ಕ್ಲಾಸ್ ಮಟ್ಟ ಪ್ರಶ್ನೆ ಎಲ್ಲರಿಗೂ ತಿಳಿದೈತಲ್ಲ? ಹಾ ರೀ ಸರಿ. ಈಗ ಹಂಗಾದ್ರ ಈಗ ನಾವ್ ಇದನ್ನ ಡಿಸ್ಕಸ್ ಮಾಡೋದಿಲ್ಲ. ಇದನ್ನ ಇನ್ನೊಂದ್ ಸ್ವಲ್ಪ ಟೈಮ್ ಕೊಡ್ತೇನೆ ನಾನು ನಿಮಗೆ. ಎಲ್ಲರೂ ಯೋಚನೆ ಮಾಡ್ರಿ ತಗಡಿದೆ. ಒಂದು ನಾಣ್ಯ ಇನ್ನೊಮ್ಮೆ ಹೇಳ್ತೀನಿ. ಕ್ವಶನ್ ಏನಿತ್ತು, 16 ನಾಣ್ಯಗಳದವು. ಅದ್ರೊಳಗ ಒಂದು ನಾಣ್ಯದ ತೂಕ ಬೇರೆ ಆಗೈತಿ. ಉಳಿದೆಲ್ಲ 15 ನಾಣ್ಯಗಳು ಸೇಮ್ ತೂಕವನ್ನು ಹೊಂದಿದಾವ. ಒಂದು ನಾಣ್ಯ ಮಾತ್ರ ಬೇರೆ ತೂಕವನ್ನು ಹೊಂದೈತಿ. ಬೇರೆ ತೂಕ ಅಂದ್ರ ಅದು ಹಗುರಾದ್ರೂ ಆಗಿರ್ಬೋದು, ಹೆಚ್ಚಿಗೆ ಭಾರವಾದ್ರೂ ಆಗಿರ್ಬೋದು. ನಮಗ್ ಗೊತ್ತಿಲ್ಲ. ಈಗ ನಾವು ಅಂತಹ ನಾಣ್ಯವನ್ನ ಪತ್ತೆ ಮಾಡ್ಬೇಕಾಗೈತಿ. ಒಂದು ತಕಡಿ ಕೊಟ್ಟಿದ್ದಾರು. ಈ ತಕಡಿನ ನಾವು ಅತ್ಯಂತ ಕಡಿಮೆ ಸಲ ಬಳಸಬೇಕು. ತಕಡಿ ಒಳಗೆ ನಾನು ಎರಡು ಕಡೆಗೆ ಒಂದು ಅಥವಾ ಹೆಚ್ಚು ನಾಣ್ಯಗಳನ್ನ ಹಾಕಬಹುದು. ಬೇರೆ ಯಾವ್ದು ನಮಗೆ ತೂಕ ಮಾಡಾಕ ಗ್ರಾಮ್ಗಳಾಗ್ಲಿ ಮತ್ತೆ ಯಾವ್ದು ತೂಕದ್ದು ಕಲ್ಲುಗಳಾಗ್ಲಿ ಇಲ್ಲ. ಈ ನಾಣ್ಯಗಳನ್ನ ಉಪಯೋಗಿಸ್ಕೊಂಡು ನಾನು ಪತ್ತೆ ಹಚ್ಚಬೇಕು. ಅತ್ಯಂತ ಕಡಿಮೆ ಸಲ ತೂಕ ಮಾಡ್ಬೇಕು. ಯಾಕಂದ್ರೆ ಪ್ರತಿ ಸಲ ತೂಕ ಮಾಡಿದಾಗ 1000 ರೂಪಾಯಿ ಬಾಡಿಗೆ ಹೋಗ್ತೈತಿ ತಕಡಿದು. ಇಷ್ಟೈತಿ ಪ್ರಶ್ನೆ. ಎಷ್ಟು ಕಡಿಮೆ ಒಳಗೆ ತೂಕದೊಳಗೆ ಮಾಡ್ತೀರಿ ಅಂತ ನೋಡೋಣ. ಈಗಾಗಲೇ 8 ಸಲನೂ 9 ಸಲ ತೂಕ ಮಾಡಿ ಕಂಡುಹಿಡ್ಕೊಳ್ಳುವಂತಹ ಒಂದು ಸೊಲ್ಯೂಷನ್ ಅನ್ನ ಕೊಟ್ಟಿದ್ದೀರಿ ನೀವು. ಕರೆಕ್ಟ್ ಸೊಲ್ಯೂಷನ್ ಇತ್ತದು. ಕರೆಕ್ಟ್ ಆಗಿ ಕಂಡು ಹಿಡಿಯಾಕ ಬರ್ತೈತಿ. ಆದ್ರ ಅದು 8 ಅಥವಾ ಎಷ್ಟೋ 9 ತೂಕಗಳನ್ನ ಮಾಡಾಕತ್ತಿತ್ತು ಆ ಸೊಲ್ಯೂಷನ್. ಅದ್ರಕ್ಕಿಂತ 8,000 9,000 ಹತ್ತಿತ್ತು. ಅದ್ರಕ್ಕಿಂತ ಕಡಿಮೆ ಹತ್ತಬೇಕು. ಹಂಗ ಯಾರು ಮಾಡ್ತಾರಿ ನೋಡಿ. ಈಗ ಭಿನ್ನ ರಾಶಿಗಳಿಗೆ ನಾವು ಹೋಮ್ವರ್ಕ್ ಕೊಟ್ಟಿದ್ನಿ, ಅದನ್ನ ನೋಡೋಣ. ಈಗ ಇದ್ರೊಳಗೆ ಯಾವ್ದು ದೊಡ್ಡದು? ಕಾರಣ ಸಹಿತ 7/11. ಹಾ, ಕಾರಣ ಸಹಿತ ಹೇಳು. ಲಘು ಹೇಳಿ. ಹಾ, 7/11 ರೀ. ಯಾಕನ್ನೋದು ಕಾರಣ ಸಹಿತ ಹೇಳು. 7 ತಗೋತಾರಿ. 13 6ನೇ 13 ಅಂದ್ರೆ ಅವ್ ಸಣ್ಣ ಆಗ್ತಾ ಅದಕ್ರಿ ಸರಿ. ಬರೀ ಅಷ್ಟ ಸಣ್ಣ ಆಗ್ತಾವ, ಅಷ್ಟ್ರ ಸಲುವಾಗಿ ಇಷ್ಟ ಹೇಳಕತ್ತಿ. ಅಂಶನೂ ನೋಡ್ಬೇಕು. ಸರಿ, ನಾ ಹೇಳ್ತೇನ್ರಿ. ಹೇಳು. ಅದು 11 ಅಂದ್ರ ನನ್ ಫ್ರೆಂಡಿಗೆ 6 ಸಿಕ್ತೈತ್ರಿ. ಆಮೇಲೆ ನನಗ 7 ಸಿಕ್ತೈತ್ರಿ. ಆಮೇಲೆ ನನ್ ಫ್ರೆಂಡಿಗೆ ಸಣ್ಣ ಪೀಸ್ ಸಿಕ್ತಾವ್ರಿ, ಮತ್ ಕಡಿಮೆ ಸಿಕ್ತೈತ್ರಿ. ನನಗ ದೊಡ್ಡ ಪೀಸ್ ಸಿಕ್ತಾವ್ರಿ, ಮತ್ ಜಾಸ್ತಿನೂ ಸಿಕ್ತೈತ್ರಿ. ವೆರಿ ಗುಡ್. ನೆಕ್ಸ್ಟ್ ಸೆಕೆಂಡ್ ಒನ್. ಈಗ ಬೇರೆದವ್ರು ಯಾರಾದ್ರೂ ಹೇಳ್ಬೇಕು. 6/7 ದೊಡ್ಡದು. ಓಕೆ, ನೆಕ್ಸ್ಟ್ 2/3. ಸರಿ, ಈಕ್ವಲ್ ಅದಾವ್ರಿ. ಈಕ್ವಲ್ ಅದಾವ್ರಿ. ಬಸ್ಸನ್ ಕೂಡ ಈಕ್ವಲ್ ಅದಾವ. ಹೆಂಗ್ ಈಕ್ವಲ್ ಅದಾವ? ಹೆಂಗ್ ಹೇಳ್ತಿ ಈಕ್ವಲ್ ಅದಾವ ಅಂತ? ಒಂದ್ ರೊಟ್ಯಾಗ 3 ಭಾಗ ಮಾಡಿ 2 ಭಾಗ ಸಿಗೋದು ಒಂದರಿ, ಮತ್ತ ಒಂದ್ ರೊಟ್ಯಾಗ 5 ಭಾಗ ಮಾಡಿ 4 ಭಾಗ ಸಿಗೋದು ಒಂದರಿ. ಹೌದು, ವಿಚಾರ ಮಾಡು. ಒಂದು ಬಹಳ ಟೇಸ್ಟಿ ಕೇಕ್ ತಗೊಂಡ್ಬಂದೆ ನಾನು. ಇಂಗ್ಲೆಂಡ್ ನಿಂದ ತರ್ಸ್ಕೊಂಡಿದ್ದೆ ನಾನು. ಕೇಕ್ ಬಾಳ ಅಂದ್ರೆ ಬಾಳ ಟೇಸ್ಟಿ ಐತಿ. ಅದ್ರಾಗ ಈಗ ನೋಡ್ರಿ ಹೆಂಗ್ ಉತ್ತರ ಬರ್ತಾವ. ಸೇಮ್ ಸೈಜ್ ಇದ್ದು 2 ಕೇಕ್ ಅದಾವ. ಅವು ತರ್ಸಿದೆ ನಾನು. ಮೊದಲನೇ ಕೇಕ್ ಎ, ಕೇಕ್ ಬಿ 2 ಅದಾವ. ಕೇಕ್ ಎ ಮೊದಲನೇ ಕೇಕ್ದಾಗ ಏನ್ ಮಾಡ್ತೇನೆ ನಾನು, 3 ಭಾಗ ಮಾಡ್ತೇನೆ. 3 ಭಾಗ ಮಾಡಿ 2 ಭಾಗ ಬಸನ್ಗೂಡ ಕೊಡ್ತೇನೆ. ಇನ್ನೊಂದು ಕೇಕ್ ಐತ್ಲ ಅಂತದ ಸೇಮ್, ಅದ್ರೊಳಗೆ 5 ಭಾಗ ಮಾಡ್ತೇನೆ. 4 ನಾ ತಗೋತೀನಿ, ತಿಂತೇನೆ. ಯಾರು ಹೆಚ್ಚು ಕೇಕ್ ತಿಂದಂಗಾಯ್ತು? 4/5 4 ಪೀಸ್ ಜಾಸ್ತಿ ಸಿಗ್ತಾವ್ರಿ. ಪೀಸ್ಗಳು ಕೇಳಾಕತ್ತಿಲ್ಲ, ಟೋಟಲ್ ಕೇಕ್ ಯಾರಿಗೆ ಹೆಚ್ಚಿಗೆ ಸಿಗ್ತೀವಿ ಅಂತ ಕೇಳಾಕತ್ತೀನಿ ನಾನು. 4 ಪೀಸ್ಗಳು ಅದು ಖರೆ ಅವು.
ಸರ್ 4/5 ದೊಡ್ಡದೈತ್ರಿ. ಸೃಷ್ಟಿ 4/5 ಅಂತ ಬರ್ದಾಳ ಮೊದಲೇ ಎಲ್ಲಾರ್ಕಿಂತ ಮೊದಲು. ಯಾಕೆ ಕೇಳೋದು? ಸೃಷ್ಟಿ ಹೇಳ್ತಿ 4/5 ಅಂತ ಬರ್ದಿ ನೀನು ದೊಡ್ಡದು ಅಂತ. ಯಾಕ ಸರ್ ನಾ LCM ಮಾಡಿ ಏನ್ ಮಾಡಿದಿ ನೀನು? LCM ಮಾಡಿ LCM ಮಾಡಿ ಹೇಳ್ದಿ. LCM ಮಾಡಿ ಏನ್ ಮಾಡಿದಿ? ಅದ 3 ಮತ್ತು 5 LCM ತಕೊಂಡೆ ಸರ್. 3 ಮತ್ತು 5 LCM ತಕೊಂಡಿ. ಹಾ 15 ಮಂತ್ 15 ಮಂತ್. ನೆಕ್ಸ್ಟ್ 3 ಟೇಬಲ್ ಒಳಗೆ 15 ಹುಡುಕಿದೆ ರೀ. 3 5s are 15. 5 3s are 15. 2 5s are 10 sir. 4 3s are 12. ಅದ 10/15 12/15 ಆಗ್ತೈತಿ ಸರ್. 12/15 ದೊಡ್ಡದಾಗ್ತೈತಿ. ಓಕೆ. ಸೊ ಈಗ ಸೃಷ್ಟಿ ಏನ್ ಮಾಡಿದಳು? ಬುಕ್ ನಾಗ ಹೆಂಗ್ ಕೊಟ್ಟಿರ್ತಾರಲ್ಲ ಆ ಮೆಥಡ್ಲೆ ಮಾಡಿದಳು. ಬಟ್ ಆ LCM ಯಾಕೆ ತಗೊಳ್ಳೋದು? ಹಂಗ ಮಾಡಿದ್ರೆ ಅದ್ರ ಬೆಲೆ ಯಾಕೆ ಬದಲಾಗೋದಿಲ್ಲ ಅನ್ನೋದು ನಮಗೆ ಇನ್ನ ಗೊತ್ತಿಲ್ಲ. ಇದು ನಾವ್ ಹಂಗ ನೋಡೇ ಹೇಳ್ಬೋದು. ಚೇತನ್ ಹೇಳ್ತಾನಂತ ಹಂಗ ನೋಡೆ ಅವಾಗಿಂದ ಹೇಳ್ತೇನೆ ಏನಾಗ್ತಾನೆ. ಚೇತನ್ ನೋಡ ನಾವೇನ್ ಕಾರ್ನರ್ ಸೃಷ್ಟಿ ನೀನ್ ಮಾಡಿದ್ ಕರೆಕ್ಟ್ ಐತಿ, ನೀನ್ ಮಾಡಿದ್ ಕರೆಕ್ಟ್ ಐತಿ. ಆದ್ರೆ ಈಗ ನಾವ್ ಹಂಗ ನೋಡಿ ಅದನ್ನ ಬರೀ ವೀಕ್ಷಣೆ ಮಾಡಿ ಹೆಂಗೆ ಹೇಳ್ಬಹುದು ಅದನ್ನ ನೋಡೋಣ. ಈಗ ಚೇತನ್ ಹೇಳಿ. ಸರಿ, ಒಂದ್ ರೊಟ್ಯಾಗ್ರಿ 3 ಪಾರ್ಟ್ಸ್ ಮಾಡ್ರಿ, 2 ಪಾರ್ಟ್ಸ್ ಕೊಟ್ರಿ. ರೀ ಪಾರ್ಟ್ಸ್ ರೀ ದೊಡ್ಡ ಆದ್ರಿ. 2 ಪಾರ್ಟ್ಸ್ ಕೊಟ್ರಿ, 2 ಪಾರ್ಟ್ಸ್ ಸಿಕ್ಕುರಿ ನಮ್ಗೆ. ಮತ್ರಿ ದೊಡ್ಡ ಪಾಠಗಳು 2 ಸಿಕ್ಕಿದವು. ಸಿಕ್ಕಿದಾವ್ರಿ. 5 ಪಾರ್ಟ್ ಒಳಗ್ರಿ 4 ಪಾರ್ಟ್ ಸಿಕ್ಕಿದಾವ್ರಿ. ಅಲ್ಲಿ ಸಣ್ಣ ಸಣ್ಣ ಪಾಠ ಅದಾವ ಖರೆ. ಅವು 5 ಭಾಗ ಮಾಡಿದಂದ್ರೆ ಸಣ್ಣ ಸಣ್ಣ ಭಾಗಗಳು ಅದಾವ, ಅವ 4 ಸಿಗತ್ತಾವ. ಇಲ್ಲಿ ದೊಡ್ಡ ದೊಡ್ಡ ಭಾಗಗಳ 2 ಸಿಗತ್ತಾವ. ಈಗ ಮ್ಯಾಗಿನ ಉದಾಹರಣೆ ಹೆಂಗಿತ್ತು? 5/8 6/7 ಒಳಗೆ ಏನಾಗಿತ್ತು? 6/7 ಅಲ್ಲಿ ದೊಡ್ಡ ದೊಡ್ಡ ಭಾಗಗಳು ಸಿಗಾಕತ್ತಿದ್ವು, ಮತ್ತೆ ಜಾಸ್ತಿ ಸಿಗಾಕತ್ತಿದ್ವು, 6 ಪೀಸ್ಗಳು ಸಿಗಾಕತ್ತಿದ್ವು. ಆಮೇಲೆ 5/8 ಒಳಗ ಸಣ್ಣ ಸಣ್ಣ ಪೀಸ್ಗಳು 5 ಸಿಗಾಕತ್ತಿದ್ವು. ಇಲ್ಲಿ ದೊಡ್ಡ ದೊಡ್ಡ ಪೀಸ್ಗಳು 6 ಸಿಗಾಕತ್ತಿದ್ವು ಅಂದ್ಕೊಂಡು ಈಸಿಲಿ ಹೇಳಿದ್ರಿ ನೀವು ಏನಂತ? 6/7 ದೊಡ್ಡದ್ರಿ ಅಂತ ಹೇಳಿ. ಅದು ಬಹಳ ಈಸಿ ಇತ್ತು. ಇದು ಹಂಗಲ್ಲ ನೋಡ್ರಿ. ಇಲ್ಲಿ 4/5 ಸಣ್ಣ ಸಣ್ಣ ಪೀಸ್ಗಳು ಸಿಗಾಕತ್ತಾವು, ಕರೆ ಹೆಚ್ಚಿಗೆ ಪೀಸ್ ಸಿಗಾಕತ್ತಾವ, 4 ಸಿಗಾಕತ್ತಾವ. 2/3 ದೊಡ್ಡ ದೊಡ್ಡ ಪೀಸ್ ಸಿಗಾತಾವು, ಕಡಿಮೆ ಪೀಸ್ಗಳು ಸಿಗಾಕತ್ತಾವ, 2 ಪೀಸ್ ಸಿಗಾಕತ್ತಾವ. ಹಂಗಂದಲ್ಲ ನೋಡಿದ್ಕೊಳ ಪಟ್ನ ಹೆಂಗ್ ಹೇಳವ್ರ ಇದ್ರೊಳಗೆ ಯಾವ್ದು ದೊಡ್ಡದು ಯಾವ ಸಾಂದು ಅಂತ ಹೇಳಿ. ಒಂದ್ ಕಡೆಗೆ ದೊಡ್ಡ ದೊಡ್ಡ ಪೀಸ್ಗಳು ಕಡಿಮೆ ಪೀಸ್ಗಳು ಕೊಡಾಕತ್ತಾರ ನಿಮ್ಗೆ, ಇನ್ನೊಬ್ಬಗ ಸಣ್ಣ ಸಣ್ಣ ಪೀಸ್ಗಳು ಜಾಸ್ತಿ ಪೀಸ್ಗಳು ಕೊಡಾಕತ್ತಾರ. ಸೊ ಅವ ಹೆಚ್ಚಿಗೆ ಕೇಕ್ ತಿಂದೋ ಇವ್ ಹೆಚ್ಚಿಗೆ ಕೇಕ್ ತಿಂದೋ ಅಂತ ಹೆಂಗ್ ಹೇಳವ್ರ? ಈಗ ವಿಚಾರ ಮಾಡ್ರಿ, ಹೇಳ್ಬೋದೇನ್ ನೋಡ್ರಿ. ಸರ್ ಈಕ್ವಲ್ ಐತ್ರಿ. ಈಕ್ವಲ್ ಐತಂತ ಹೆಂಗ್ ಹೇಳಕ್ಕೆ ನೀನೀಗ ಹೆಂಗ್ ಗೊತ್ತಾಗೋದು ನಮಗೆ? ಈಕ್ವಲ್ ಐತಂತ ತೋರಿಸ್ಬೇಕಾದ್ರ ನಾವು ನೋಡಿದ್ವಿ 1/2 2/4 ಅವು ಈಕ್ವಲ್ ಅದಾವ ಅಂತ ಹೇಳಿ. ತುಂಡುಗಳು ಡಬಲ್ ಆಗಿದಾವ್ರಿ, ತಗೊಳ್ಳೋದನು ಡಬಲ್ ಆಗೈತ್ರಿ ಅಂತ. ಹಂಗಾಗಿಲ್ಲ ಇಲ್ಲಿ ನೋಡು. ತುಂಡುಗಳು ಡಬಲ್ ಆಗಿದಾವ, ಛೇದನು ಡಬಲ್ ಆಗೈತಿ, ಅಂಶನು ಡಬಲ್ ಆಗೈತಿ. ಹಂಗ ಆಗೈತೇನ? ಇಲ್ಲಿ ಆಗಿಲ್ಲ ಹಂಗ. ಸರಿ 4/5 ಒಳಗ್ರಿ ನಾವ್ರಿ ಎಟ್ಟ ಭಾಗ ಮಾಡ್ರಿ? ಇಲ್ರಿ 3 ಭಾಗದ ಮಾಡ್ರಿ, 2 ಭಾಗ ಕೊಟ್ಟಾರ್ರಿ ನಮ್ಗ್ರಿ. ಇಲ್ರಿ 5 ಭಾಗ ಮಾಡ್ರಿ, 4 ಭಾಗ ಕೊಟ್ಟಾರ್ರಿ. ಇದಕ್ಕಿಂತ ಡಬಲ್ ಆಗ್ತಲ್ರಿ. ಸಣ್ಣ ಭಾಗ ಆದ್ರೂನು ಅಟ್ಟ ಬಂದವಲ್ರಿ ನಮ್ಗ್ರಿ. ಸ್ವಲ್ಪ ಹಂಗ ಕೈಲಿ ಚಿತ್ರ ತೆಗೆದು ನೋಡ್ರಿ, 2 ತರದ್ದು ಕೈಲಿ ನೀವ ತಕ್ಕೊಳ್ರಿ. ಅವಾಗ ನಿಮಗ್ ಗೊತ್ತಾಕತ್ ನೋಡ್ರಿ ಯಾವ್ದು ದೊಡ್ಡದು ಅಂತ. ಎಲ್ಲಿ ಹೆಚ್ಚಿಗೆ ಕೇಕ್ ಸಿಗ್ತೈತಿ? 2/3 ಮಾಡಿದಾಗ ಹೆಚ್ಚಿಗೆ ಕೇಕ್ ಸಿಗ್ತಿತ್ತು. 4/5 ಮಾಡಿದ್ರೆ ನಿಮ್ಗೆ ಹೆಚ್ಚಿಗೆ ಕೇಕ್ ಸಿಗ್ತಿತ್ತು. 4/5 ನಿಮಗ್ ಸಿಕ್ಕೊಟ್ಟಾರು, ಅದು ಹೆಚ್ಚಿಗೆ ಇರ್ತಿತ್ತು. 8/3 ಹೆಚ್ಚಿಗೆ ಇರ್ತಿತ್ತು. 4/5 ಯಾಕನ್ನೋದು ಹೇಳ್ತಿ? ಹೇಳ್ತಿ ನೀನು ಯಾಕನ್ನೋದು ಕಾರಣ ಹೇಳು. ಇವ್ 3/2 ದೊಡ್ಡ ಪೀಸ್ ಇರ್ತಾವ್ರಿ, 2 ಪೀಸ್ ಕೊಡ್ತಾರ್ರಿ, ಇನ್ನೊಂದ್ ದೊಡ್ಡ ಪೀಸ್ ಉಳಿತ್ರಿ. ಈಗ ಏನೋ ಹೇಳಕತ್ತಿ ನೋಡಿ. ಏನ್ ಮಾತು? ಏನೋ ಉಳಿತು. ಮತ್ 4/5 ಸಣ್ಣ ಪೀಸ್ ಇರ್ತಾವ್ರಿ, ಮತ್ 4 ಪೀಸ್ ಸಿಗ್ತಾವ್ರಿ, ಸಣ್ಣ ಪೀಸ್ ಒಂದ್ ಉಳಿತೈತ್ರಿ.
ಹಾ ಸಾಹಿಲ್ ಸಾಹಿಲ್ ಕರೆಕ್ಟ್ ಏನೋ ವಿಚಾರ ಮಾಡಕತ್ತಾನ ನೋಡ್ರಿ. ರೋಹಿಣಿ ನೀನು ಈಕ್ವಲ್ ಅನ್ನಕತಿ ಮತ್ತೆ ಅಲ್ಲೇ ಈಕ್ವಲ್ ಅಂತ ನಮಗೆ ಹೇಳಕ್ ಆಗಿಲ್ಲ ನಮ್ಗೆ ಇನ್ನ ಮಟ್ಟ. ಏನ್ ಹೇಳ್ದ ಸಾಹಿಲ್, ಏನ್ ಹೇಳ್ದ ಯಾರ್ಯಾದ್ರು ಅರ್ಥ ಆಯ್ತು? ಸಾಹಿಲ್ ಏನೋ ಒಂದ್ ಹೇಳ್ದ ಪೂರ್ತಿ ಅವ್ನು ಹೇಳೋದ್ರೊಳಗ ಅದ್ರಾಗ ಎಲ್ಲೋ ಅದು ಅವ್ನ್ ಗೊತ್ತಾಗೈತಿ, ಆದ್ರೆ ಅವ್ನ ಪೂರ್ತಿಯಾಗಿ ಕರೆಕ್ಟ್ ಆಗಿ ಹೇಳಕ್ ಬರ್ಲಿಲ್ಲ. ಯಾರಿಗೂ ಗೊತ್ತಾಯ್ತು ಏನ್ ಹೇಳ್ದ ಅಂತ? ಹೇಳ್ರಿ ಸರ್. ಅವ್ರ ಏನ್ ಹೇಳಿದ್ರಂದ್ರ ರೀ, ಒಂದ್ ರೊಟ್ಟಿ ಒಳಗ್ 3 ಭಾಗ ಮಾಡಿ ನಮಗ್ 2 ಭಾಗ ಕೊಡ್ತಾರ್ರಿ. ಅದ್ರ ಅಲ್ಲೊಂದ್ 2 ಭಾಗದ ಇನ್ನೊಂದ್ ಭಾಗ ಅದ ದೊಡ್ಡದ್ ಇರ್ತೈತಲ್ರಿ, ಹಾ ಅದ್ ಉಳಿತೈತ್ರಿ. ನಮಗ್ 2 ಅಷ್ಟೇ ಕೊಡ್ತಾರ್ರಿ. ಕೊಡಲಿಲ್ಲದ ಭಾಗ, ನಿಮಗ್ ಸಿಗಲಿಲ್ಲದ ಭಾಗದ ಬಗ್ಗೆ ವಿಚಾರ ಮಾಡ್ರಿ. ನಿಮಗ್ ಸಿಗ್ಲಿಲ್ಲ ಯಾವ್ದು? 2/3 ಒಳಗ್ ನಿಮಗ್ ಎಂತ ಭಾಗ ಸಿಗ್ಲಿಲ್ಲ ನೋಡ್ರಿ? ಒಂದ ಭಾಗ ರೀ. ಒಂದ್ ಭಾಗ ಸಿಗ್ಲಿಲ್ಲ, ಎಂತದಿತ್ತದು? ದೊಡ್ಡದ್ರಿ ನೋಡ್ರಿ, 2 ಕೇಕ್ ಸ್ಟಾರ್ಟಿಂಗ್ ಅಂತೂ ಸೇಮ್ ಆಯ್ತು. 2 ಕೇಕ ಈಗ ಬಸನಗೌಡ ಕೊಟ್ಟದ ಕೇಕ್ ಕಟ್ ಏನ್ ಮಾಡಿದ್ರಲ್ಲ ಆ ಕೇಕು ಸೇಮ್ ಆಯ್ತು. ನನಗ ನಾ ಕಟ್ ಮಾಡ್ಕೊಂಡ್ಲ ಆ ಕೇಕು ಸೇಮ್ ಆಯ್ತು. ಆದ್ರೆ ನಾ ಎಷ್ಟು ತಗೊಂಡಿ? 5 ಭಾಗ ಮಾಡಿ 4 ಭಾಗ ತಗೊಂಡಿ. ಅಂದ್ರೆ ನಾ ಒಂದೇನ್ ಪೀಸ್ ಬಿಟ್ನಿಲ್ಲ ತಿನ್ನಲ್ದ ಅದೇ ಅಂತದಿತ್ತು, ಸಣ್ಣದ ಪೀಸ್. ಬಸನಗೌಡಗೆ ಏನ್ ಮಾಡಿದ್ವಿ? ಅಂತದೇ ಕೇಕ್ ತಗೊಂಡ್ವಿ, 3 ಭಾಗ ಮಾಡಿ 2 ಪೀಸ್ ಕೊಟ್ಟಿವಿ. ಅಂದ್ರೆ ಅವ್ಗ ಕೊಡ್ಲಿಲ್ಲದ ಪೀಸ್ ಎಷ್ಟಿತ್ತು? ದೊಡ್ಡದಿತ್ತು. ಅಂದ್ರೆ ಬಸನಗೌಡ ಕೇಕ್ ಹೆಚ್ಚಿಗೆ ಸಿಕ್ಕಂಗಾತ, ನನಗೆ ಹೆಚ್ಚಿಗೆ ಸಿಕ್ಕಂಗಾತ. ನಿಮ್ಗರಿ ಸರ್, ನಿಮ್ಗರಿ ಏನ್ ಮಾಡ್ಬಿಟ್ನಿ? ಚೀಟ್ ಮಾಡ್ಬಿಟ್ನಿ. ಅವನ ಚೀಟ್ ಮಾಡ್ಕೊಂಡು ನಾವೇನ್ ಮಾಡ್ತಿದ್ದ? 2/3 ದೊಡ್ಡದ್ರಿ ಅನ್ನಕತ್ತಿದ್ದ, ಎರಡು ಸೇಮ್ ಅನ್ನಕತ್ತಿದ್ದ. ಸೇಮ್ ಆದ್ರೆ ತಗೊಂಡ್ ನೀನ್ ಹಂಗಾದ್ರೆ 2/3 ತಗೋ, ನಾನು 4/5 ತಗೋತೀನಿ ಅಂತೀನಿ. ಗೊತ್ತಾಯ್ತು ಹೆಂಗಿರ್ತೈತಿ? ಅದಕ್ಕ ಬಹಳ ಕೇರ್ಫುಲ್ ಇರ್ಬೇಕು. ಈ ಭಿನ್ನ ರಾಶಿ ಒಳಗ ಬಹಳ ಕೇರ್ಫುಲ್ ಇರ್ಬೇಕು. ಗುಡ್ ಸಾಹಿಲ್, ಗುಡ್ ಥಿಂಕಿಂಗ್. ಅವ ಏನ್ ಮಾಡ್ದ? ಏನ್ ಬಿಟ್ಟೈತಿಲ್ಲ ಅದ್ರ ಕಡೆ ಲಕ್ಷ ಕೊಟ್ಟ. ಏನ್ ಬಿಟ್ಟೈತಿ ನೋಡ್ರಿ, ಎಷ್ಟು ಕೊಡಲ್ದ ಎಷ್ಟು ಬಿಟ್ಟೈತಿ ಅದ್ರ ಕಡೆ ಲಕ್ಷ ಕೊಟ್ಟ. ಅರ್ಥ ಆಯ್ತು ಎಲ್ಲರಿಗೂ? ತಿಳಿತಿದ್ರು? ಇದನ್ನ ನಾವು ಆಮೇಲೆ ಇನ್ನೊಂದು ಹೆಂಗ್ ನಾವು ಕಂಡು ಹಿಡ್ಕೊಳ್ಬಹುದು, ಇದನ್ನ ನಾವು ಪ್ರತಿ ಸಲ ಹೆಂಗ್ ವಿಚಾರ ಮಾಡ್ಕೊಂತ ಕೊಂಡ್ರಾಕ್ ಬರಂಗಿಲ್ಲ. ಪಟ್ನ ಹೆಂಗ ಕಂಡು ಹಿಡ್ಕೊಳ್ಬಹುದು ಅನ್ನಕ ಟೆಕ್ನಿಕ್ ಐತಿ, ನಿಮಗೂ ಗೊತ್ತೈತಿ ಕೆಲವೊಬ್ಬರಿಗೆ ಈಗಾಗಲೇ. ಹೌದಲ್ಲ? ಸೃಷ್ಟಿ ಹೇಳಿದ್ಲು ಆ ಟೆಕ್ನಿಕ್ ಅನ್ನ. ಆಮೇಲೆ ನೋಡೋಣ ಆ ಟೆಕ್ನಿಕ್ ಯಾಕೆ ಸರಿ ಐತಪ್ಪ ಅಂತ ಹೇಳಿ ಆಮೇಲೆ ನೋಡೋಣ. ಈಗ ನಿಮಗೆ ನೋಡಿ ಹಂಗ ಗೊತ್ತ. ಈಗ ನೆಕ್ಸ್ಟ್ ಹೇಳ್ರಿ, 99/100, 49/50 ಇದ್ರೊಳಗೆ ಯಾವ್ದು ದೊಡ್ಡದು? 99/100. 99/100 ದೊಡ್ಡದು. ಯಾಕೆ? ಕಾರಣ ಹೇಳ್ಬೇಕು. ಸರ್ ಈಕ್ವಲ್ ರೀ. ವಿಚಾರ ಮಾಡ್ರಿ. ಸರ್ ರೀ 99/100 ರೀ. ನೀವ್ ಮ್ಯಾಲ್ ಕೊಟ್ಟಿರಲ್ರಿ ಹಂಗ ಐತ್ರಿ ಇದು ರೀ. ಹಂಗೈತಿ. ಚೇತನ್ ಹೇಳು ಹಂಗಾದ್ರೆ ಯಾಕೆ 99 ಇನ್ನೇನ್ ಅನ್ಸ್ತೈತಿ? 99/100 ದೊಡ್ಡದು ಅನ್ಸ್ತೈತೋ ಏನ್ 49/50 ಅನ್ಸ್ತೈತೋ ದೊಡ್ಡದು? ನಂಗ್ 99/100 ರೀ. ಹಾ, ಯಾಕೆ ಅನ್ಸ್ತೈತಿ? ಇದ್ರೊಳಗ್ರಿ 99/100 ಒಳಗ್ರಿ ಒಂದ್ ಭಾಗ, ಒಂದ್ ರೊಟ್ಟಿ ಒಳಗ್ರಿ 100 ಭಾಗ ಕಟ್ ಮಾಡೀನ್ರಿ. ಆ ಬಳಕ್ರಿ 99 ಭಾಗ ನನಗ್ ಸಿಕ್ಕಿತ್ರಿ. ಅದ್ರೊಳಗ್ ಸಣ್ಣ ಪಾರ್ಟ್ ಮಾತ್ರ ಅಲ್ಲೇ ಉಳ್ಕೊಂತ್ರಿ. ಕರೆಕ್ಟ್, ವೆರಿ ಗುಡ್. ಹಾ, ಮತ್ರಿ ಈ 49/50 ಐತಲ್ರಿ, ಹಾ ಅಲ್ರಿ ಅದ್ರೊಳಗ್ರಿ ಒಂದ್ ಇಟ್ಟಿಟ್ಟದ ಈ 99/100 ಕಿಂತ ರೀ ದೊಡ್ಡ ಭಾಗ ಆಗಿದಾವ್ರಿ. ಕರೆಕ್ಟ್. ಅದ್ರೊಳಗ್ರಿ ಒಂದ್ ಪಾರ್ಟ್ ಉಳ್ಕೊಂತ್ರಿ. ಹಾ, ಇಲ್ಲಿ 99/100 ಒಳಗ್ರಿ ಹೆಚ್ಚ್ ಸಿಕ್ಕಂಗಾತ್ರಿ ನಮಗ್ರಿ. ಕರೆಕ್ಟ್, ವೆರಿ ಗುಡ್. ಇದನ್ನ ನೀವು ಬೇಕಾದ್ರ ಲಸಾದ ಒಂದು ಏನ್ ಟೆಕ್ನಿಕ್ ಮಾಡ್ತಿರಲ್ಲ, ಏನ್ ಮಾಡ್ತೀರಿ? ಛೇದವನ್ನು 2 ಸಮ ಮಾಡ್ಕೊಳ್ಳೋದು. ಹಂಗ್ ಮಾಡ್ಕೊಂಡ್ ನೋಡ್ರಿ ಗೊತ್ತಾಕತ್ ನೋಡ್ರಿ. 49/50 ಐತಲ್ಲ, ಇದನ್ನ ನೀವು ಛೇದವನ್ನ ಮತ್ತು ಅಂಶವನ್ನ 2ರಲ್ಲೇ ಗುಣಿಸಿದ್ರೆ ಏನಾಕತಿ? 98/100 ಆಕೈತಿ. ಅದು 98/100 ಆಕೈತಿ. 98/100 ಆಕೈತಿ. ಅವಾಗ ನಿಮ್ಗೆ ಈಸಿಲಿ ಗೊತ್ತಾಕೈತಿ 98/100 ಸಣ್ಣದು, 99/100 ದೊಡ್ಡದು ಅನ್ನೋದು ಗೊತ್ತಾಕೈತಿ. ಆದ್ರ ಇದನ್ನ ನೀವು ಹಿಂಗೂ ಯೋಚನೆ ಮಾಡ್ಬೋದು ನೋಡ್ರಿ. ನಾ ಹೆಂಗ್ ಹೇಳಿದ್ನಲ್ಲ ಹಿಂಗೂ ಯೋಚನೆ. ಈಗ 5ನೇದು ಮಾಡ್ರಿ. 9/10, 8/9. 5ನೇದು 9/10, 8/9. 9/10 ರೀ. ಸೇಮ್ ಲಾಜಿಕ್, ಸೇಮ್ ತರ್ಕ. 9/10 ದೊಡ್ಡದು. ಗುಡ್, ಅರ್ಥ ಆಯ್ತು. ನೆಕ್ಸ್ಟ್ 6ನೇದು
47/49, 37/39. ಇದು ನೋಡ್ರಿ ಲಸಾಲೆ ಮಾಡಕ್ ಹೋದ್ರೆ ಎಷ್ಟೊತ್ತು ಟೈಮ್ ಹತ್ತತ್ ನಿಮ್ಗೆ ಇದನ್ನ 39 ಮತ್ತೆ 47/49. ಲಸಾ ತಕೊಂಡ್ ಕೂತಿದ್ರಿ ಅಂತಂದ್ರ ಎಷ್ಟು ಟೈಮ್ ಆಗ್ತಿತ್ತು ಇದನ್ನ ಮಾಡಕ್. ಈಗ ಪಟ್ನ ಹೇಳಕತ್ತೀರಿ ಹೆಂಗ. ಈಗ ಯಾರು ಹೇಳ್ತೀರಿ 47/49? ಧನುಶ್ರೀ ಗೊತ್ತಾಗೈತಿ ನಿನಗ? ಅರ್ಥ ಆಗೈತೆ ಹೇಳ್ತಿ ಧನುಶ್ರೀ? ಹೇಳು ಯಾಕೆ 47/49? ಹಾ 49 ಭಾಗ ಪೀಸ್ ಮಾಡ್ರಿ. ಅದ್ರಾಗ್ರಿ 47 ಭಾಗ ತಕೊಂಡ್ರಿ, ಎರಡ್ ಸಣ್ಣ ಭಾಗ ಉಳಿತಾವ್ರಿ. ಕರೆಕ್ಟ್. ಆಮೇಲ್ರಿ 39 ಒಂದ್ ರೊಟ್ಟಿ ತಗೊಂಡ್ರಿ, 39 ಭಾಗ ಕಟ್ ಮಾಡಿದ್ರಿ, 37 ಭಾಗ ತಕೊಂಡ್ರಿ, ಅದ್ರಾಗ ಸ್ವಲ್ಪ ದೊಡ್ಡ 2 ಭಾಗ ಉಳಿತಾವ್ರಿ. ಅಂದ್ರೆ ಎಲ್ಲಿ ಹೆಚ್ಚಿಗೆ ರೊಟ್ಟಿ ಸಿಕ್ಕಂಗಾತ್ ನಿನಗ? ಯಾವ ಸಂಖ್ಯೆ ದೊಡ್ಡದು ಯಾವ್ದು? 47/49. ಯಾಕಂದ್ರೆ ಅಲ್ಲಿ ಒಂದ್ರೊಳಗಿನ ಅತ್ಯಂತ ಕಡಿಮೆ ಭಾಗ ಅಗದಿ ಕಡಿಮೆ ಭಾಗ ನಿಂಗ ಬಿಟ್ಟು ಹೋಯ್ತು. ಒಂದು ಪೂರ್ತಿ ಆ ರೊಟ್ಟಿ ಒಳಗಿಂದ ಅಗದಿ ಸ್ವಲ್ಪ ಭಾಗ ನೀನು ಬಿಟ್ಟಿ. ಅಲ್ಲಿ 37/39 ಒಳಗೆ ಏನಾಗಿತ್ತು, ಸ್ವಲ್ಪ ದೊಡ್ಡ ಭಾಗವನ್ನ ಬಿಟ್ಟಿದ್ವಿ ನಾವು ಒಂದು ರೊಟ್ಟಿಯಾಗಿಂದ. ಅಂದ್ಮೇಲೆ 47/49 ರೊಟ್ಟಿ ಕೊಟ್ರ ನಿಮಗ 47/49 ರೊಟ್ಟಿ ಕೊಟ್ರ ನಿಮ್ಗೆ ಹೆಚ್ಚಿಗೆ ರೊಟ್ಟಿ ಕೊಟ್ಟಂಗ. ನಿಮ್ ಗೆಳೆಯಾಗ ಅಥವಾ ಗೆಳತಿಗೆ 37/39 ರೊಟ್ಟಿ ಕೊಟ್ರ ಕಡಿಮೆ ರೊಟ್ಟಿ ಕೊಟ್ಟಂಗ. ಹೌದಾ ಇಲ್ಲ? ಅಂದ್ಮೇಲೆ ಈ ಸಂಖ್ಯೆಯ ಬೆಲೆ 47/49 ಈ ಬೆಲೆ ಇದು ದೊಡ್ಡದಾಗೈತಿ. ಎದಕ್ಕಿಂತ 37/39 ಈ ಒಂದು ಸಂಖ್ಯೆಗಿಂತ ದೊಡ್ಡದಾಗೈತಿ. ನೆನಪಿರ್ಲಿ, ಇದು ಒಂದೇ ಸಂಖ್ಯೆ, ಮರಿಬೇಡ ಅದನ್ನ. ಇದು 47/49 ಅನ್ನೋದು ಒಂದು ಸಂಖ್ಯೆ. ಇದು ಆ ಸಂಖ್ಯೆ ಯಾವಷ್ಟು ಪರಿಮಾಣವನ್ನು ಸೂಚಿಸ್ತೈತಿ? ಇದು ಇಷ್ಟು ಪರಿಮಾಣವನ್ನು ಸೂಚಿಸ್ತೈತಿ. 49 ಭಾಗ ಮಾಡಿ 47 ಭಾಗ ತಗೊಂಡ್ರೆ ಎಷ್ಟು ಪರಿಮಾಣ ಇರ್ತೈತಲ್ಲ ಅಷ್ಟು ಪರಿಮಾಣವನ್ನ ಇದು ಸೂಚಿಸ್ತೈತಿ. ಇದೊಂದು ಕೆಲಸ ಅಲ್ಲ, ಇದು ಕೆಲಸ ಅಂತ ತಿಳ್ಕೊಬೇಡ್ರಿ. 47/49 ಅಂದ್ಕೂಡ್ಲೆ 49 ಭಾಗ ಮಾಡ್ಬೇಕ್ರಿ, ಅದ್ರಾಗಿನ್ 47 ತಗೋಬೇಕ್ರಿ ಹೆಂಗ್ ಹೇಳಕತ್ತಾರಲ್ಲ ಹಂಗ್ ಹೇಳೋ. ಇನ್ಮೇಲೆ ಹಂಗ್ ಬಿಟ್ಬಿಡ್ರಿ ಅದನ್ನ ಹೇಳೋದನ್ನ. ಆ ಕ್ರಿಯೆ ಅಲ್ಲ ಇದು ಆ ಬೆಲೆ. ಇದು 49 ಭಾಗ ಮಾಡಿ 47ರಷ್ಟು ತಗೊಂಡಾಗ ಏನ್ ಸಿಗ್ತೈತಲ್ಲ ಆ ಬೆಲೆ ಇದು 47/49 ಅನ್ನೋದು. 37/39 ಅಂದ್ರ ಒಂದು ವಸ್ತುವಿನಲ್ಲಿ 39 ಸಮನಾದ ಭಾಗಗಳನ್ನು ಮಾಡಿ 37ರಷ್ಟನ್ನು ನಾವು ತೆಗೆದುಕೊಂಡಾಗ ಏನೊಂದು ಪರಿಮಾಣ ಇರ್ತೈತಲ್ಲ ಆ ಪರಿಮಾಣದ ಸಂಖ್ಯೆನೇ ಇದು. 1 2 3 4 ಅದಾವಲ್ಲ ಹಂಗ ಇದು ಸಂಖ್ಯೆನೇ ಇದು. ಓಕೆ, ಗುಡ್. ಸೊ ಇಷ್ಟೆಲ್ಲ ಗೊತ್ತಾಯ್ತು ನಿಮಗೀಗ. ಈಗ ನಾವು ಲಾಸ್ಟ್ ಟೈಮ್ ಒಂದು ಡಿಸ್ಕಸ್ ಮಾಡಿದ್ನಿ. ಏನಪ್ಪಾ, ಒಂದೇ ಬೆಲೆಯನ್ನ ಬೇರೆ ಬೇರೆ ಭಿನ್ನ ರಾಶಿಗಳಾಗಿ ಬರಿಬಹುದು. ನಿಮ್ಗೆ ಈಗಾಗಲೇ ಗೊತ್ತಿತ್ತು. ಒಂದೇ ಬೆಲೆಯನ್ನ ಬೇರೆ ಬೇರೆ ಭಿನ್ನ ರಾಶಿಗಳಾಗಿ ಬರಿಬಹುದು. ಇವಕ್ಕೆ ನಾವೇನಂತ ಕರಿತೀವಿ? ಸಮಾನ ಭಿನ್ನ ರಾಶಿಗಳು ಅಥವಾ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್. ಕನ್ನಡ ಮೀಡಿಯಂದವ್ರು ಬರ್ಕೊಳ್ಬೇಕಿದ್ರೆ ಇಲ್ಲಿ ಏನ್ ಕಾಣಕತ್ತಿಲ್ಲ ನಿಮ್ ಸ್ಕ್ರೀನ್ ಮೇಲೆ. ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಅಂದ್ರೆ ಸಮಾನ ಭಿನ್ನ ರಾಶಿಗಳು. ಇಕ್ವಿ ನೋಡ್ರಿ, ಈಕ್ವಲ್, ಇಕ್ವಿ, ಇವೆಲ್ಲ EQU ಇದೇನ್ ಹೇಳ್ತೈತಿ? ಸಮ ಅನ್ನೋದನ್ನ ಹೇಳ್ತೈತಿ. ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ಸ್ ಬರ್ಕೊಂಡ್ರಿ. ಈಗ ನೋಡ್ರಿ, ನಿಮಗ್ ಗೊತ್ತೈತಿ ಇಕ್ವಿವ್ಯಾಲೆಂಟ್ ಫ್ರಾಕ್ಷನ್ ಗಳನ್ನ ಹೆಂಗ್ ಪಡ್ಕೊಳ್ಬಹುದು ನೋಡೋಣ. ಈಗ 1/2 ಐತಿ, ಇದಕ್ಕೆ 2/4 ಸಮ. ಇದು ನಿಮಗ್ ಗೊತ್ತೈತಿಲ್ಲ ಎಲ್ಲರಿಗೂ. ನೋಡ್ರಿ, ರೊಟ್ಟಿಯಾಗಿ 2 ಭಾಗ ಮಾಡಿ 1 ಭಾಗ ತಗೊಂಡ್ರು 1, 4 ಭಾಗ ಮಾಡಿ 2 ಭಾಗ ಕೊಟ್ರು 1. ಅದೇ ರೀತಿ ರೊಟ್ಟಿ ಒಳಗ 6 ಭಾಗ ಮಾಡಿ 3 ಭಾಗ ಕೊಟ್ರು ನಿಮ್ಗೆ ಅರ್ಧ ಕೊಟ್ಟಂಗಾಯ್ತು. 8 ಭಾಗ ಮಾಡಿ 4 ಕೊಟ್ರು ಸಹಿತ ನಿಮ್ಗೆ ಅರ್ಧ ಕೊಟ್ಟಂಗಾಯ್ತು. 10 ಭಾಗ ಮಾಡಿ 5 ಭಾಗ ಕೊಟ್ರು ನಿಮ್ಗ ಅರ್ಧ ಕೊಟ್ಟಂಗಾಯ್ತು. 200 ಭಾಗ ಮಾಡಿ 100 ಭಾಗ ಕೊಟ್ರು ಅರ್ಧ ಕೊಟ್ಟಂಗನ ಆಯ್ತು. ಇವೆಲ್ಲ ಅರ್ಧಕ್ಕೆ ಸಮ ಇವು. 1/2, 2/4, 3/6, 4/8, 5/10, 6/12, 7/14, 15/30, 100/200, 1000/2000 ಇವೆಲ್ಲ ಏನು ಸಮಾನ ಭಿನ್ನ ರಾಶಿಗಳು. ಅರ್ಥ ಆಯ್ತಿದೆ ಎಲ್ಲರಿಗೂ? ಹಾಗಾದ್ರೆ ನಿಮ್ಮ ಬುಕ್ನಾಗ ಲಘು ಮಾಡ್ರಿ. 1/4 ಇದಕ್ಕೆ ಸಮಾನ ಭಿನ್ನ ರಾಶಿಗಳನ್ನ ಬರೀ. 2/8. ಮತ್ತ 3/12. 3/12. 4/16. 4/16. 5/20. 5/20. ಹೆಂಗ್ ಪಡ್ಕೊಳ್ಳೋದು ನೀವು ಇದನ್ನ? ಏನ್ ಮಾಡಕ್ ಬರ್ತೈತಿ? ಹೆಂಗ್ ಪಡ್ಕೊಳಕ್ ಬರ್ತೈತಿ? ಅಂಶವನ್ನ ಮತ್ತೆ ಛೇದವನ್ನ ಏನ್ ಮಾಡಕತ್ತೀರಿ ನೀವು? ಸೇಮ್ ಸಂಖ್ಯೆಯಿಂದ ಡಬಲ್ ಅಲ್ಲ, ಸೇಮ್ ಸಂಖ್ಯೆಗೆ ಗುಣಿಸೋದು. ಈಗ ನಾನು 1/4 ನಾನು ಇನ್ನೊಂದು ಸಮಾನ ಭಿನ್ನ ರಾಶಿ ಬೇಕು ನನಗ, ಹೇಳ್ಬೇಕು ನೀವು ಅದಕ್ಕೆ. 8 by ಎಷ್ಟು ಆಕೈತೆ? ಅದು 8 by ಎಷ್ಟಾಯ್ತು?
8/32 ಆಯ್ತು. 8/32 ಯಾಕೆ ನೋಡ್ರಿ, ಅಂಶವನ್ನ ನಾನು 8ರಿಂದ ಗುಣಿಸಿದ್ನಿ, ಛೇದವನ್ನು ಅವಾಗ 8ರಿಂದ ಗುಣಿಸ್ಬೇಕು. ಅವಾಗ ಭಿನ್ನರಾಶಿಯ ಬೆಲೆ ಏನಾಗುದಿಲ್ಲ, ಬದಲಾಗುದಿಲ್ಲ. ನೆನಪಿರ್ಲಿ, ಸಮಾನ ಭಿನ್ನರಾಶಿನೇ ಸಿಗ್ತೈತಿ ನಿಮಗೆ. ಯಾಕೆ ಸಿಗ್ತೈತಿ ನೋಡ್ರಿ, ಈಗ ಒಂದು ರೊಟ್ಟಿ ಒಳಗ ಎಷ್ಟೋ ತುಕಡಿಗಳು ಮಾಡಿದಾರೆ. ತುಕಡಿಗಳು ಮಾಡಿ ಸಪೋಸ್ ಈಗ ಒಂದು ರೊಟ್ಟಿ ಒಳಗ 10 ತುಕಡಿ ಮಾಡಿದಾರೆ. 10 ತುಕಡಿ ಮಾಡಿ ನಿಮಗ 5 ತುಕಡಿ ಕೊಟ್ಟಿದ್ದಾರೆ. ಇನ್ನೊಂದು ಹಂತದ ರೊಟ್ಟಿ ತಗೊಂಡಿನಿ, ಅದ್ರೊಳಗೆ 30 ತುಕಡಿಗಳನ್ನು ಮಾಡಿದ್ದೇನೆ ನಾನು, 30 ತುಕಡಿಗಳನ್ನು ಮಾಡಿದ್ದೇನೆ. ಅವಾಗ ನಿಮ್ಗೆ ಅಷ್ಟ ರೊಟ್ಟಿ, ಮೊದ್ಲಿನ ಅಷ್ಟ ರೊಟ್ಟಿ ಸಿಗ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಅವಾಗ ನಿಮ್ಗೆ ನಾನು? 15 ತುಕಡಿ ಕೊಡ್ಬೇಕು. ಅಂದ್ರೆ ನೋಡ್ರಿ ಏನಾಯ್ತು, ತುಕಡಿಗಳ ಸಂಖ್ಯೆನ ನಾನು 3 ಪಟ್ಟು ಮಾಡಿದ್ನಿ, ತುಗೊಳ್ಳೋ ಸಂಖ್ಯೆಯನ್ನು ಎಷ್ಟು ಮಾಡ್ಬೇಕು ನಾನು? ಪೀಸ್ಗಳ ಸಂಖ್ಯೆನೂ 3 ಮಾಡ್ಬೇಕು. ಎಷ್ಟು ತುಂಡುಗಳು ನಂಗೆ ಸಿಗಾಕತ್ತಲ್ಲ ಅದನ್ನು 3 ಪಟ್ಟು ಮಾಡ್ಬೇಕು. ಅಂದ್ರ ಏನರ್ಥ, ಛೇದವನ್ನು ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು, ಅಂಶವನ್ನು ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಆವಾಗ ಈ ಭಿನ್ನ ರಾಶಿಯ ಬೆಲೆ ಏನಾಗುದಿಲ್ಲ, ಬದಲಾಗುದಿಲ್ಲ, ಅಷ್ಟೇ ಉಳಿತೈತಿ. ನೋಡಾಕ ಒಂದು ಬೇರೆ ಭಿನ್ನ ರಾಶಿ ಸಿಗ್ತೈತಿ ಅಷ್ಟ, ನೋಡಾಕಟ್ಟ ಬೇರೆ ಅದು, ಅದೇ ಭಿನ್ನ ರಾಶಿ ಅದು. ಸೊ 1/4 ಅನ್ನ ನಾನು ಏನ್ ಮಾಡ್ಕೋಬಹುದು, ಅಂಶವನ್ನ ಛೇದವನ್ನ 4ರಲ್ಲೇ ಗುಣಿಸ್ರೆ ಏನಾಕೈತಿ ನೋಡ್ರಿ, ಅಂಶ 4ರಲ್ಲೇ ಗುಣಿಸ್ರೆ 1 × 4 4 ಆತು, ಛೇದ 4ರಲ್ಲೇ ಗುಣಿಸ್ರೆ 4 × 4 16 ಆತು. ಸೊ ಇದನ್ನ ನಾನು 4/16 ಅಂತ ಬರಿಬಹುದು, ಅಥವಾ 8/32 ಅಂತ ಬರಿಬಹುದು, ಅಥವಾ 10/40 ಅಂತ ಬರಿಬಹುದು, ಅಥವಾ 100/400 ಅಂತ ಬರಿಬಹುದು. ಅಂಶಕ್ಕೆ ಛೇದಕ್ಕೆ ಯಾವ ಬೇಕಾದ ಸಂಖ್ಯೆಲೆ ಗುಣಿಸ್ರಿ ನೀವು, ಆದ್ರೆ ಎರಡಕ್ಕೂ ಸೇಮ್ಲೆ ಗುಣಿಸ್ಬೇಕಷ್ಟೇ. 10,000 ಗುಣಿಸ್ರಿ, ಅದ್ರಲ್ಲೇ ಗುಣಿಸ್ರಿ. ಆದ್ರೆ ನೆನಪಿರ್ಲಿ ಈ ರೂಲ್, ಏನ್ ನೆನಪಿರೋದು, ಇದು ಬಹಳ ಇಂಪಾರ್ಟೆಂಟ್ ರೂಲ್. ಇದು ಮುಂದೆ ನಮಗೆ ಬೇಕಾಗತ್ತೆ. ಅಂಶವನ್ನು ಮತ್ತು ಛೇದವನ್ನ ಸೇಮ್ ಸಂಖ್ಯೆಯಿಂದ ಏನ್ ಮಾಡಬಹುದು, ನಾನು ಗುಣಿಸಬಹುದು. ಅವಾಗ ಏನಾಗುದಿಲ್ಲ ನಮಗ, ಅದ್ರ ಬೆಲೆ ಏನಾಗುದಿಲ್ಲ, ಬದ್ಲಿ ಆಗುದಿಲ್ಲ, ಆಗುದಿಲ್ಲ. ಬೆಲೆ ಬದ್ಲಿ ಆಗ್ಬಾರ್ದು, ಬೆಲೆ ಬದ್ಲಿ ಆಗುದಿಲ್ಲ. ಬರೇ ನೋಡಾಕಟ್ಟ ಬೇರೆ ಭಿನ್ನ ರಾಶಿ ಸಿಗ್ತೈತಿ ನಮಗೆ, ಗೊತ್ತಾಯ್ತು? ಅದು ರೂಪಾಂತರ ಆಗ್ತೈತಷ್ಟ, ರೂಪಾಂತರ ಆಗ್ತೈತಷ್ಟ, ಬೆಲೆ ಏನು ಚೇಂಜ್ ಆಗುದಿಲ್ಲ. ಕನ್ನಡದಾಗ ಏನಂತಾರೆ ಇದಕ್ಕ, ಈಗ 1/2 ಮತ್ತು 2/4 ಎರಡು ಒಂದೇ ಇವು ಅನ್ನಕ್ಕೆ ಏನನ್ನೋದು, 1/2 ಅನ್ನೋದು ಅಂದ್ರೆ 2/4 ಅಂದ್ರು ಇನ್ನೊಂದು ಕನ್ನಡದಾಗ ಏನೋ ಅಂತಾರಲ್ಲ, ಮನೆಯೊಳಗೆ ಏನಂತಾರು, ಹಳೆಯ ಅಲ್ಲ ಏನಂತಾರು, ಎರಡು ಒಂದ. ಮಗಳ ಗಂಡ ಅಂದ್ರೂ ಒಂದ, ಹಳೆಯ ಅಂದ್ರು ಒಂದ, ಹೌದು ಇಲ್ಲ? ಹಂಗ 1/2 ಅಂದ್ರು ಒಂದ, 2/4 ಅಂದ್ರು ಒಂದ, 3/6 ಅಂದ್ರು ಒಂದ. ಇವೆಲ್ಲ ಏನು ಒಂದೇ ಸಂಖ್ಯೆಯನ್ನು ಹೇಳ್ತಾವ. ಹಂಗ 2/3ಗೆ ಇವಕ್ಕೆಲ್ಲದಕ್ಕೂ ನೀವೇನ್ ಬರ್ಕೋಬೇಕು, ಇನ್ ಬರ್ಕೋದ್ರಿ, ಹೋಮ್ವರ್ಕ್ ಮಾಡ್ಕೊಡ್ರಿದ್ರ. ಇವಕ್ಕೆಲ್ಲ ಇಕ್ವಿವೆಲೆಂಟ್ ಫ್ರಾಕ್ಷನ್ ಗಳನ್ನ ಬರ್ಕೊಂಬರ್ರಿ. ಒಂದು 8 10 ಬರೀರಿ, ಬೇಕಾದಷ್ಟು ಎಷ್ಟದಾವ್ ಇಕ್ವಿವೆಲೆಂಟ್ ಫ್ರಾಕ್ಷನ್ಗಳು. ಯಾವ್ದೋ ಒಂದು ಫ್ರಾಕ್ಷನ್ ಕೊಟ್ಟೋದಕ್ಕೆ ಎಷ್ಟು ಇಕ್ವಿವೆಲೆಂಟ್ ಫ್ರಾಕ್ಷನ್ಸ್ ಬರೀಬಹುದು ನೀವು? ಅನಂತವಾಗಿ ಬರ್ಕೊಂತ ಹೋಗ್ತಾವ. ವೆರಿ ಗುಡ್. ಅವಕ್ ನಾವೇನಂತೀವಿ ಅಂದ್ರೆ ಮುಗಿಯುದಿಲ್ಲ ಅಂದ್ರೆ ಏನು, ಅನಂತ, ಅಂತ್ಯನೇ ಇಲ್ಲ ಅದಕ್ಕೆ. ಇನ್ಫೈನೈಟ್, ಇಂಗ್ಲಿಷ್ ಒಳಗ ಇನ್ಫೈನೈಟ್. ಸೊ ಇನ್ಫೈನೈಟ್ ಅದಾವ. ಈಗ ನೀವು ಒಂದು 8 10 ಬರೀ, ಎಷ್ಟು ನಿಮ್ಗೆ ಮನಸ್ಸಿಗೆ ಬರ್ತಿತ್ತೋ ಅಷ್ಟು ಬರೀ ಸಮಾನ ಭಿನ್ನ ರಾಶಿಗಳನ್ನ. ಇದು ಹೋಮ್ವರ್ಕ್. ಈಗ ಇನ್ನೊಂದು ಹೋಮ್ವರ್ಕ್ ನೋಡ್ರಿ, ಇದೊಂದು ಇಂಪಾರ್ಟೆಂಟ್ ಹೋಮ್ವರ್ಕ್ ನಿಮ್ಗೆ. ಓಕೆ, ಸೊ ಈಗ ಇನ್ನೊಂದು ಹೋಮ್ವರ್ಕ್ ನೋಡ್ರಿ. ಈ ಎಲ್ಲಾ ಬೆಲೆಗಳನ್ನ ನೀವೇನ್ ಮಾಡ್ಬೇಕು, ಚಿತ್ರದ ಮೂಲಕ ತೋರಿಸ್ಬೇಕು. ಇಷ್ಟೆಲ್ಲಾ ಬೆಲೆಗಳನ್ನ ಚಿತ್ರದ ಮೂಲಕ ತೋರಿಸ್ಬೇಕು. ಚಿತ್ರ ತೋರಿಸೋದಂದ್ರೆ ಯಾವತ್ತು ನೀವು ರೌಂಡ್ ರೊಟ್ಟಿನ ತೆಗಿಬೇಕು ಅಂತಿಲ್ಲ, ಚಾಕ್ಲೇಟ್ ಯಾವ್ದು ಬೇಕಾದ್ ತೆಗಿಬಹುದು. ಉದಾಹರಣೆ ತೋರ್ಸ ನೋಡ್ರಿ, ನೀವು ಪ್ರತಿಯೊಬ್ರು ಬೇರೆ ಬೇರೆ ಮಾಡಕ್ ಟ್ರೈ ಮಾಡ್ರಿ. ಬೇರೆ ಬೇರೆ ಹೊಸ ಮಾಡ್ರಿ. 1/2 ನಾನು ಉದಾಹರಣೆ ತೋರಿಸ್ತೇನೆ ನೋಡ್ರಿ, ಹೆಂಗ್ ತೋರಿಸ್ಬೋದು ನಾನು 1/2 ಹಿಂಗ್ ತೋರಿಸ್ಬೋದು. ಅರ್ಧ ರೊಟ್ಟಿ ತಗೊಂಡ ಪೀಸ್ ಅಂದ್ರೆ ನಾನು ತಗೊಂಡದನ್ನ ಯಾವ ಭಾಗ ನಮ್ಗೆ 1/2 ಅನ್ನೋದನ್ನ ಏನ್ ಹೇಳಾಕತ್ತಿಲ್ಲ, ಅದು ಎಷ್ಟು ಭಾಗ ಅನ್ನೋದು ಅದನ್ನ ಏನ್ ಮಾಡ್ತೇನೆ ನಾನು ಕಲರ್ ಮಾಡಿದ್ದೇನೆ. ಉಳಿದ ಭಾಗ ಯಾವ್ದು ಇಲ್ಲಲ್ಲ ಅದನ್ನ ಹಂಗ ಖಾಲಿ ಬಿಟ್ಟಿದ್ದೇನೆ. ಹಂಗ 1/2 ಹಿಂಗೂ ತೋರಿಸ್ಬೋದು ನೋಡ್ರಿ. ಇದು 1/2 ಐತಿ, ಉದ್ದ ತೋರಿಸ್ಬೋದ್ರಿ. ಹಿಂಗ ಉದ್ದಕ್ಕೂ ತೋರಿಸ್ಬೋದು, ಹಿಂಗೂ ತೋರಿಸ್ಬೋದು ನೋಡ್ರಿ. ಚಿತ್ರ ತೆಗೆದ ತೋರಿಸ್ಬೇಕ್ರಿ. ಎಲ್ಲಾನು ಚಿತ್ರ ತೆಗಿಬೇಕು. ನೀವು ಬೇಕಾದ್ರೆ 1 ವಿಧಾನ ಅಥವಾ 2 ವಿಧಾನಗಳನ್ನು ತೋರಿಸಬಹುದು ಪ್ರತಿಯೊಂದಕ್ಕೂ. ಬರ್ಕೊಂಡ್ರಿ? ಓಕೆ, ಬಾಯ್ ಸರ್.